ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಶ್ರೀಕೃಷ್ಣ ಜ್ಞಾನಯೋಗದ ಬಗ್ಗೆ ಅರ್ಜುನನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ಹಿಂದೆ ಶ್ರೀಕೃಷ್ಣ ಹೇಳ್ದ, ಇದನ್ನು ನಾನು ಮೊದಲು ಸೂರ್ಯನಿಗೆ ಹೇಳಿದೆ, ಸೂರ್ಯ ಅದನ್ನು ಮನುವಿಗೆ ಹೇಳ್ದ, ಮನು ಅದನ್ನು ಇಕ್ಷ್ವಾಕುಗೆ ಹೇಳ್ದ. ಅದರಂತೆ ಹಿಂದಿನ ರಾಜರ್ಷಿಗಳು ನಡ್ಕೊಂಡು ಬರ್ತಾ ಇದ್ರು. ರಾಜರ್ಷಿಗಳು ಅಂದರೆ ಯಾರು, ರಾಜ ಋಷಿಗಳು ಅಂದರೆ ಯಾರು, ಅವರ ಗುಣಸ್ವಭಾವಗಳೇನು ಅನ್ನೋದನ್ನು ಹಿಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸ ಏವ ಯಮ್ಮಯಾ ತೇಧ್ಯ ಯೋಗ ಪ್ರೋಕ್ತ ಪುನಾತನಃ ಭಕ್ತೋಸಿ ಮೇ ಸದಾ ಚೇತಿ ರಹಸ್ಯಂ ಹೇತುದುತ್ತಮಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಇದು ಬಹಳ ವರ್ಷಗಳ ಹಿಂದಿನ ಯೋಗ. ಇದು ಈ ಕರ್ಮಯೋಗ ಅಂತ ಏನಿದೆ, ಇದು ಬಹಳ ಹಳೆಯದಾದಂತಹ ಒಂದು ಯೋಗ. ಇದನ್ನು ನಾನು ಹಿಂದೆ ಹೇಳಿದೆ, ಸೂರ್ಯನಿಗೆ ನಾನೇ ಮೊದಲೇ ಹೇಳಿದ್ದು ಅಂತ. ಹಾಗೆ ಈ ಪುರಾತನವಾದ ಯೋಗವನ್ನು ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ನಿನ್ನಿಂದ ಇದು ಪ್ರಸಿದ್ಧಿ ಪಡ್ಕೋಬೇಕು ಅನ್ನೋದಾಗಿ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ಯಾಕಪ್ಪ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂದರೆ, ನೀನು ನನಗೆ ಆತ್ಮೀಯನಾದ ಗೆಳೆಯ, ಭಕ್ತ. ಆದ್ದರಿಂದ ನಾನು ನಿನಗೆ ಈ ಒಂದು ಯೋಗವನ್ನು, ಈ ರಹಸ್ಯತಮವಾದ ಯೋಗವನ್ನು ನಿನಗೆ ಹೇಳ್ತಾ ಇದ್ದೀನಿ. ಇದನ್ನು ನೀನು ಪಾಲಿಸ್ಕೊಂಡು ಬರಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಇದನ್ನು ನಾನು ಪುನಃ ಹೇಳ್ತಾ ಇದ್ದೀನಿ. ಅಂದರೆ ಇದು ಏನು ಹೊಸದೇನಲ್ಲ, ಇದು ತುಂಬ ಹಳೆಯದಾಗಿರೋದು, ತುಂಬ ಜನ ಪಾಲಿಸ್ಕೊಂಬಂದಿರೋದು. ಆದರೆ ಈ ಕಾಲಘಟ್ಟದಲ್ಲಿ ಇದು ನಾಶವಾಗೋಂಗಿದೆ. ಆದ್ದರಿಂದ ಇದನ್ನು ನಿನಗೆ ತಿರುಗಿ ಹೇಳ್ತಾ ಇದ್ದೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ಶ್ರೀಕೃಷ್ಣನಿಗೆ ಅರ್ಜುನ 3 ರೀತಿಯಲ್ಲಿ ಇರ್ತಾನೆ. ಒಂದು ಭಕ್ತನಾಗಿ, ಇನ್ನೊಂದು ಶಿಷ್ಯನಾಗಿ, ಇನ್ನೊಂದು ಸ್ನೇಹಿತನಾಗಿ. ಭಕ್ತನಾಗಿ ಅಂದರೆ ಪರಮಾಪ್ತ ಭಕ್ತ, ಅವನೇ ಆರಾಧ್ಯ ದೈವ ಅಂತ ಇಟ್ಕೊಂಡಿರ್ತಾನೆ ಶ್ರೀಕೃಷ್ಣನನ್ನೇ. ಹಾಗಾಗಿ ಅವನು ಭಕ್ತ. ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಭಕ್ತ ಅಂದರೆ ಆಂಜನೇಯ ಅಂತ ಇಟ್ಕೋಬಹುದು. ಆಂಜನೇಯ ಶ್ರೀರಾಮನ ಭಕ್ತ. ಆಂಜನೇಯ ಯಾಕಪ್ಪ ಅಷ್ಟೊಂದು ಪ್ರಸಿದ್ಧಿ ಅಂದರೆ, ಆಂಜನೇಯನಿಗೆ ಎಲ್ಲ ರೀತಿಯ ಶಕ್ತಿಯೂ ಇತ್ತು. ಒಂದು ಸ್ವಲ್ಪ ಮುಂದೆ ಹೇಳಬೇಕು ಅಂದರೆ, ಶ್ರೀರಾಮನಿಗಿಂತ ಹೆಚ್ಚಿನದಾದ ಶಕ್ತಿಯನ್ನು ಇತ್ತು. ಅವನೇ ರಾವಣನನ್ನು ವಧೆ ಮಾಡಿ ಸೀತಾಮಾತೆಯನ್ನು ಬಿಡಿಸ್ಕೊಂಬರೋಷ್ಟು ಶಕ್ತಿ ಅವನಿಗಿತ್ತು. ಆದ್ರೂ ವಿಧೇಯನಂತೆ, ಭಕ್ತನಂತೆ ರಾಮನ ಹೇಳಿದಷ್ಟು ಕೆಲಸಗಳನ್ನು ಮಾಡಿಕೊಂಡು ಇರ್ತಾ ಇದ್ದ. ಅದಕ್ಕೆ ಅವನು ಪರಮ ಭಕ್ತ, ರಾಮನ ಪರಮ ಭಕ್ತ. ಹಾಗೇನೆ ಅರ್ಜುನ ಕೂಡ ಶ್ರೀಕೃಷ್ಣನ ಪರಮ ಭಕ್ತ. ಮತ್ತು ಶಿಷ್ಯ, ಗುರುಗಳು ಹೇಳಿದ್ದನ್ನು ಚಾಚು ತಪ್ಪದೆ ನಂಬೋವಂಥವನು, ಅದನ್ನು ಪರಿಪಾಲನೆ ಮಾಡೋವನು ಶಿಷ್ಯ. ಮತ್ತು ಸ್ನೇಹಿತ, ಪರಮಾಪ್ತ ಸ್ನೇಹಿತ, ಅವನ ಅಂತರಂಗವನ್ನು ತಿಳಿದುಕೊಂಡಿರೋವನು, ಶ್ರೀಕೃಷ್ಣನ ಅಂತರಂಗವನ್ನು ತಿಳಿದುಕೊಂಡಿರೋನು, ಶ್ರೀಕೃಷ್ಣ ಅರ್ಜುನನ ಅಂತರಂಗವನ್ನು ತಿಳಿದುಕೊಂಡಿರೋನು. ಹಾಗಾಗಿ ಸ್ನೇಹಿತ ಕೂಡ. ಈ 3 ಗುಣಗಳು ನಿನ್ನಲ್ಲಿರೋದ್ರಿಂದ ನಾನು ನಿನಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಒಂದು ಜ್ಞಾನವನ್ನು ಕೊಡಬೇಕಾದ್ರೆ ಅವನಿಗೆ ಅದರ ಒಂದು ಯೋಗ್ಯತೆ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಕೊಡೋದು ಬಹಳ ಮುಖ್ಯವಾಗತ್ತೆ ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾನೆ. ಎಂತೆಂಥವ್ರಿಗೂ ನಾವು ನಮ್ಮ ವಿದ್ಯೆಯನ್ನು ಧಾರೆ ಎಳೆಯೋಕ್ಕಾಗಲ್ಲ. ಅವನಿಗೆ ಯೋಗ್ಯತೆ ಇದೆಯಾ, ಅವನು ಅದನ್ನು ನಿರ್ವಹಿಸಬಲ್ಲನಾ ಅಂತ ಹೇಳಿಕೊಡಬೇಕು. ಯಾರಿಗೋ ಒಬ್ರಿಗೆ ಹರಿತವಾದ ಆಯುಧವನ್ನು ಕೊಟ್ಟುಬಿಟ್ರೆ ಅವನಿಗೆ ಅದನ್ನು ಉಪಯೋಗಿಸಕ್ಕೆ ಬರಬೇಕು. ಆಯುಧನ ಅವನಿಗೆ ಕೈಯಲ್ಲಿ ಕೊಟ್ಟರೆ ಅವನು ಸರಿಯಾದ ರೀತಿಯಲ್ಲಿ ಆಯುಧನ ಉಪಯೋಗಿಸ್ತಾನೆ. ಯಾರಿಗೂ ಉಪಯೋಗಿಸೋಕ್ಕೆ ಬರದೇ ಇರೋವನ ಕೈಯಲ್ಲಿ ಕೊಟ್ಟರೆ ಅವನು ಫಸ್ಟು ತನ್ನನ್ನು ನಾಶ ಮಾಡ್ಕೋತಾನೆ, ಬೇರೆಯವ್ರನ್ನೂ ನಾಶ ಮಾಡಿಬಿಡ್ತಾನೆ. ಹಾಗಾಗಿ ಸರಿಯಾದವರ ಕೈಯಲ್ಲಿ ವಿದ್ಯೆಯನ್ನು ಕೊಡಬೇಕು. ಅದಕ್ಕೆ ಸರಿಯಾಗಿರೋನು ನೀನು, ಅದಕ್ಕೆ ನಿನಗೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೇನಪ್ಪ ಅಂದರೆ, ಆ ವಿದ್ಯೆ ತಗೊಂಡು ಸುಮ್ಮನೆ ಇದ್ಬಿಡೋದಲ್ಲ. ಒಂದೊಂದು ಸತಿ ಒಂದು ಹಾವು 7 ಕೊಪ್ಪರಿಗೆ ದುಡ್ಡನ್ನು ಅಥವಾ ಬಂಗಾರವನ್ನು ಅಥವಾ ವಜ್ರವೈಡೂರ್ಯಗಳು ಕಾಯ್ತಾ ಕೂತಿರುತ್ತಂತೆ. ಅದೇನು ಉಪಯೋಗಿಸಲ್ಲ, ಬಟ್ ಅದು ಕಾಯ್ತಾ ಕೂತಿರುತ್ತೆ ಅಷ್ಟೇ.
ಹಾಗಾಗಬಾರ್ದು. ಆ ವಿದ್ಯೆ ಅಥವಾ ಧನ ಅಥವಾ ಸಂಪತ್ತು ಪ್ರಸರಣ ಆಗಬೇಕು, ಅದು ಜನಗಳಿಗೆ ಹೋಗಬೇಕು, ಜನಗಳಲ್ಲಿ ಅದು ಓಡಾಡ್ತಾ ಇರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ನಿನಗೆ ಹೇಳ್ತಿದ್ದೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಇರ್ತಾನೆ. ಆವಾಗ ಇಂಥ ಸಮಯದಲ್ಲಿ ಅರ್ಜುನನಿಗೆ ಒಂದು ಪ್ರಶ್ನೆ ಬರುತ್ತೆ. ಏನಪ್ಪ ಆ ಪ್ರಶ್ನೆ ಅಂದರೆ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇ ತ್ವದೈಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ ಅಂತ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ. ಅಲ್ಲಪ್ಪ, ನೀನು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿದೆ. ಸೂರ್ಯನೋ ತುಂಬ ಸುಮಾರು ವರ್ಷಗಳಿಂದ ಇರೋವಂಥವನು, ಸುಮಾರು ಲಕ್ಷಾಂತರ ವರ್ಷಗಳಿಂದ ಇರೋವಂಥವನು, ಭೂಮಿಯನ್ನು ಪ್ರದಕ್ಷಿಣೆ ಮಾಡ್ತಾ ಇರೋನು. ಆದರೆ ನಿನ್ನ ಜನ್ಮ, ನೀನು ಹುಟ್ಟಿರೋದು ಈಗ, ಅದು ಹೆಂಗೆ ಇದು? ಸೂರ್ಯ ನೋಡಿದ್ರೆ ಅಷ್ಟು ಹಳೆಯವನು, ನೀನು ನೋಡಿದ್ರೆ ಈಗ ಜನ್ಮ ತಳೆದಿರೋನು, ಏನಿದು ಅಂತ ಶ್ರೀಕೃಷ್ಣನ ಅರ್ಜುನ ಕೇಳ್ತಾನೆ. ಅಂದರೆ ಅರ್ಜುನನಿಗೆ ಇನ್ನೂ ಗೊತ್ತಾಗಿಲ್ಲ ಶ್ರೀಕೃಷ್ಣನೇ ಭಗವಂತ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರೋನೇ ಅವನು, ಸೂರ್ಯನ ಸೃಷ್ಟಿ ಮಾಡಿರೋನೇ ಶ್ರೀಕೃಷ್ಣ ಭಗವಂತ ಅಂತ ಅವನಿಗಿನ್ನೂ ಗೊತ್ತಾಗಿಲ್ಲ. ಆ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೃಷ್ಣನ ಮುಂದೆ ಇಡ್ತಾನೆ. ಹೇಗಿದು, ಹೇಗೆ ನೀನು ಅದನ್ನು ಹೇಳ್ತಿದ್ಯಾ ಅಂತ ಆಶ್ಚರ್ಯಜನಕದ ರೀತಿಯಲ್ಲಿ ಅದನ್ನು ಕೇಳ್ತಾ ಇದ್ದಾನೆ. ಮುಂದೆ ಇದರ ಬಗ್ಗೆ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.